ದಶಕಂಠ ರಾವಣ ನಾನು ಸರ್ವತ್ರ ಸರ್ವ ಸ್ವತಂತ್ರನಾದ ಪ್ರಬುದ್ಧ ರಾವಣ. ಎಲ್ಲ ಬ್ರಹ್ಮಾಂಡ ತಂಡೋಪತಂಡಗಳನ್ನೇ ಚೆಂಡಾಡಬಲ್ಲ ತಂಡು ದಾಳಿಗಳಿಗೆ ಮೊಂಡ ನಾಯಕನಾದ ಗಂಡೆದೆಯ ಗಂಡರ ಗಂಡನಾದ ಪ್ರಚಂಡ ರಾವಣ ನಾನು. ಶ್ರೀಮಂತಿಕೆ ಶ್ರೀಮಂತಿಕೆ ಸಂಪತ್ತಿಗೆ ಸಾಮ್ರಾಜ್ಯನನ್ನು ಬಿರುದು ಪಡೆದು ಸಂಪತ್ತಿಗೆ ಸುಬೇದಾರನೆಂದು ಕೈ ಮಾಡಿ ತೋರಿಸುವ ಈ ಊರ ಜನರಿಗೆ ನಾನೊಬ್ಬ ಪುಣ್ಯ ಪುರುಷ. ಈ ಪಾಟೀಲನ ಗುಣಧರ್ಮ ಯಾವನಿಗೆ ಗೊತ್ತ? ಕಂಡವರ ಕಣ್ಣಲ್ಲಿ ದಾನ ಸೂರ ಕರುಣ ಎಂದು ಹೆಸರನ್ನು ಗಳಿಸಿ ಅವರ ಉಸಿರಲ್ಲಿ ಶಾಂತಿಯ ಸರ್ದಾರನೆಂದು ಹೆಸರನ್ನು ಬೆಳೆಸಿ ಕೊನೆಗೊಂದು ದಿನ ಈ ಊರ ಜನರು ನನ್ನ ಪಾದದ ಮೇಲೆ ಬಿದ್ದು ಅನ್ನ ನೀರು ಎಂದು ಬೇಡಿಕೊಳ್ಳುವ ಹಾಗೆ ಮಾಡದಿದ್ದರೆ ನನ್ನ ಹೆಸರು ಪಾಟೀಲ್ ಪಂಡಿತ್ ಪರಮಾತ್ಮನೇ ಅಲ್ಲ. ಸುನಾಮಿ ಸುಂಟ್ರು ಗಾಳಿ ಯಾವಾಗ್ಲೂ ಒಂದ್ಸಲ ಬರ್ತಾ ಈ ಎಸ್ಟಿ ಹುಡುಗರು ಬಂದ್ರೆ ಅದ್ರದ್ದೊಂದು ಗತ್ತಿರ್ತೆ. रामायण में कलया रावण है, महाभारत में कलया दुर्योधन है. आज रात कर्नाटक में कलया बीसी पाटिल है. चरण राज मुरुगा मुरुगा बोली मुरुगा अंबर मुजर नंबीर मुरुगा मुरुगा. ಇದೇನು ಪಾಟೀಲ್ರೆ, ದೀಪಾವಳಿಯ ಪಟಾಕಿ ಸಿಡಿ ಮಧ್ಯನಂತೆ ಮಾತನ್ನು ಸಿಡಿಸಿ ನಗುವಿನ ಮಂದಾಸನವನ್ನೇ ಅರಮನೆ ತುಂಬಿರುವಲ್ಲ, ಕಾರಣವೇನು? ಕಾರಣ
ಚರಣ್, ನನ್ನನ್ನು ನೋಡಿದರೆ ನಿನಗೆ ಏನು ಅನಿಸುತ್ತದೆ? ಯಾಕೆ ಪಾಟೀಲ್ರೆ, ನಿಮ್ಮ ವಿಷಯ ನನಗೆ ಗೊತ್ತಿಲ್ಲವೇ? ಜನರ ಕಣ್ಣಿಗೆ ಸಾಂಕಿ ಸಂಕೇತ ಮಹತ್ವ ಇದ್ದಾಗೆ, ಆದರೆ ಆತ್ಮದಲ್ಲಿ ಉದಕಿತ ಹೆಣಕ್ಕಾಗಿ ಹೆಣವನ್ನೇ ಕಡಿಮೆ ಮೇಲೆ ಬರಬೇಕೆಂಬ ದುರಾತ್ಮ ಇದ್ದಾಗೆ ನೀವು. ಕರೆಸ್ಟ್ ಚರಣ್, ಕರೆಸ್ಟ್ चरण, जिंदगी में ऊपर आना तो पैसा कमाना चाहिए. ಪಾಟೀಲ್ರೆ, ನಿಮಗೆ ಒಂದು ವಿಷಯ ಗೊತ್ತಾ? ಏನದು? ಒಂದೇ ಕೈಯಿಂದ ಚಪ್ಪಾಳಿ ತಟ್ಟಕ್ಕಾಗತ್ತಾ? ಮತ್ತಿರ್ಲಾರ ಬೆಂಕಿ ಹಚ್ಚಕ್ಕಾಗತ್ತಾ? ಚಪ್ಪಾಳಿ ಆಗಬೇಕೆಂದರೆ ಎರಡು ಕೈಗಳನ್ನು ಜೋಡಿಸಬೇಕು. ಬೆಂಕಿ ಹಚ್ಚಬೇಕಾದ್ರೆ ಕಡ್ಡಿ ಮತ್ತು ಎರಡೂ ಬೇಕು. ಅಂದಾಗ ನಾವು ಸಾಧಿಸಬೇಕಾದ ಕೆಲಸ ಸಕ್ಸೆಸ್ ಆಗುತ್ತೆ. ಕರೆಸ್ಟ್ ಚರಣ್, ಕರೆಸ್ಟ್. ನನ್ನನ್ನು ಅರ್ಥ ಮಾಡಿಕೊಂಡ ಮೊದಲನೇ ವ್ಯಕ್ತಿ ಅಂದರೆ ನೀನೇ ಚರಣ್. ಜೀವನದಲ್ಲಿ ನಾವು ಮೇಲಕ್ಕೆ ಬರಬೇಕಾದರೆ ಹಣ ಗಳಿಸಬೇಕು. ಹಣಗಳನ್ನು ಗಳಿಸಬೇಕಾದರೆ ಹೆಣಗಳನ್ನು ಬೀಸಬೇಕು. ಅದಕ್ಕೆ ನೀನು ಸಿದ್ಧ ತಾನೆ? ಪಟೇಲ್ರ ತಿಪ್ಪೇಶೆಟ್ಟಿ, ಏನಾಯಿತು? ಏನು ಕೇಳ್ತೀರಿ? ಶೆಟ್ಟಿ ಹೋಗಿ ನಿಮ್ ಕೈಯಾಗ ಸಿಕ್ಕು ಪುಕ್ಷೆಟ್ಟಿ ಆಗ್ಬಿಟ್ಟು ನೋಡ್ರಿ. ನಾನು ಅಂದ್ರೇನ್ರಿ, ನೀವ್ ಹೇಳ ಕಳ್ಸಿದಂಗ ನಾನು ರಾಮ ಸೇರಿ ಹನುಮಂತ ಗುಡಿ ಬೆಳ್ಳಿ ಮೂರ್ತಿ ತುಡು ಮಾಡಾಕ್ ಹೋಗಿದ್ವಿ. ತುಡುಗು ಮಾಡ್ಕೊಂಡು ಸುಟ್ಗೇಸ್ನೆ ಹಾಕೊಂಡು ಹೊರಗ ದಾಟ ಕಟ್ಟಿದ್ವಿ. ತೀರ್ಥ ಗುಡಿ ದಾರಿ ಹಿಡಿದು ಪೊಲೀಸರ ಗಾಡಿ ಬಂತ್ರಿ. ಮತ್ತೀಗ ಪೊಲೀಸರ ಕೈಯಾಗ ಸಿಕ್ರ ನಮ್ದು ಶಾಂತಿ ಬಗೆಹರಿಸ್ತಾರ ಬಾ ಅಂದವನ ಓಡ್ಕೋದ್ ಬಂದ್ ನೋಡ್ರಿ. ಸಟ್ಟೆ, ಆ ಪೊಲೀಸರ ಗಾಡಿಯನ್ನು ಕೊಂಡು ನೀನೇಕೆ ಎಷ್ಟೊಂದು ಭಯ ಪಟ್ಟಿರುವೆ? ಒಂದು ವೇಳೆ ನೀನು ಅವರ ಕೈಗೆ ಸಿಕ್ಕು ನಿನ್ನ ಕೈಗೆ ಅವರು ಬೇಡಿ ಹಾಕಿ ಹಿಡಿದುಕೊಂಡು ಹೋಗಿದ್ದೆ ಆದರೆ ಕ್ಷಣಾರ್ಥದಲ್ಲಿ ಬಿಡುಗಡೆ ಓಡಿಸಿಕೊಂಡು ಬರ್ತಿದ್ದ ಈ ಪಾಟೀಲ್. ರಾಮ, ಹಾಗಾದ್ರೆ ರಾಮ ಎಲ್ಲಿ? ಆ ರಾಮ ಎಲ್ಲಿ ಯಾರಿಗ ಗೊತ್ತ್ರಿ? ಎಲ್ಲಿ ಸೀತಾನ ಕರ್ಕೊಂಡ್ ಗಂಜಾಳ ಹೊಳಿ ದಾಟಾನ ನಮಗ್ ಗೊತ್ತಿಲ್ರಿ. ಆ ನಂತರ ಗೌಡ್ರು ಸಂಧ್ಯಾಗ ಹಾದ್, ಪೂಜಾರಿ ಸಂಧ್ಯಾಗ ಹಾದ್, ನಮ್ಮೂರು ಬೋರಿ ಕಡೆ ಬಂದ್ಯ ಕಲ್ಲಿಗೆ ಎಡಿವಿ. ನನ್ನ ದೋತ್ ರುಚಿ ಬಿಡ್ತ್ರಿ. ಈಗ ದೋತ್ರಿ ಹಾಕೊಂಡ್ರ ಮತ್ತ ಸಿಗುತ್ರಿ ಬಾ ಪೊಲೀಸರ ಕೈಯಾಗ ಅಂದವನ. ದೋತ್ರಿ ಬಗಲಾಗ ತುರ್ಕೊಂಡು ನಾಯಿ ತೆಕ್ಕಂಗ ತೆಕ್ಕೊಂತ ಬಂದ್ ನೋಡ್ರಿ ಪಾಟೀಲ್ರ. ಈ ಜೋಡಿ ಹುಲಿಗಳಿರುವಾಗ ಆ ಕಾಕಿಗೆ ಯಾಕೆ ಎಷ್ಟೊಂದು ಭಯ ಪಟ್ಟರುವೆ? ಸುಮ್ಮನೆ ಧೈರ್ಯ ತೆಗೆದುಕೊಂಡು ನಿಂತಿಕೋ. ಪೊಲೀಸರ ಗಾಡಿ ನನ್ನ ಅಟ್ಟಲ್ಸ್ಕೊಂಡು ಬರ್ತಾ ಇದೆ. ರಾಮ, ನೀನು ಹಿಂದಿನ ಕೋಣೆಯಲ್ಲಿ ಅವಿದ್ರು. ಅವನೆಂದು ಪೊಲೀಸ್ ಆಫೀಸರ್ ಬರ್ತಾನೋ ನಾನು ನೋಡ್ತಾನೆ. ನಾ ಯಾಕೆ ಹೋಗ್ಕೊಳ್ರಿ ಪಾಟೀಲ್ರ. ಸಟ್ಟೆ, ಸುಮ್ಮನೆ ಧೈರ್ಯ ತೆಗೆದುಕೊಂಡು ನಿಂತಿಕೋ. ಪಿಸಿ, ಈ ಮನೆಯನ್ನ ಸರ್ಚ್ ಮಾಡಿ. ನಿಂತಿಕೋ. ಯಾಕೆ ಯಾಕೆ ಹೇಳದೆ ಕೇಳದೆ ನಮ್ಮ ಮನೆಗೆ ನುಗ್ಗಿ
ನಮ್ಮ ಮನೆಯನ್ನು ಸರ್ಚ್ ಮಾಡ್ತಿರೋ ಯಾರಲ್ಲೇ ಗಾಂಡು ನನ್ನ ಮಗಳೇ? ನಾನು ಯಾರಂತ ನಿನಗೆ ಗೊತ್ತಿಲ್ವಾ? ಗೊತ್ತು, ನೀನೊಬ್ಬ ಪೊಲೀಸ್ ಆಫೀಸರ್ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಅಂದರೆ ನಿನ್ನ ಹೆಸರೇನು, ನಿನ್ನ ಊರು ಯಾವುದು? ಪಟೇಲ್ ರೈ, ನನ್ನ ಊರು ನನ್ನ ಹೆಸರು ಹಳೆ ಸ್ಥಳದಲ್ಲಿ ಹೇಳಬೇಕು ಅಥವಾ ಹೊಸ ಸ್ಥಳದಲ್ಲಿ ಹೇಳಬೇಕು? ಅಂದರೆ ಸತ್ಯ, ಶಾಂತಿ, ನ್ಯಾಯ, ನೀತಿಗಳಿಂದ ಮಾತನಾಡಿ ಕೈ ಬಿಡುವುದೇ ವಾರ್ಧನನ ಹಳೆ ಸ್ಟೈಲ್. ದಿನನಿತ್ಯ ಕೆಟ್ಟ ಕೆಲಸ ಮಾಡುವ ನಿನ್ನಂತ ಲುಚ್ಚಾಲ ಪಂಗರನ್ನ ಬೂಟುಗಳಿಂದ ವಾತು ಎಳೆದುಕೊಂಡು ಹೋಗುವುದೇ ವಾರ್ಧನನ ಹೊಸ ಸ್ಟೈಲ್. ಹೊಸ ಸ್ಟೈಲ್ ಲೇ ವರ್ಧನ, ತಲೆ ಮೇಲೆ ಕ್ಯಾಪ್ ಇದೆ, ಮೈ ಮೇಲೆ ಕಾಕಿದೆ ಎಂದು ನಮ್ಮ ಬಗ್ಗೆ ತೀವ್ರವಾಗಿ ಮಾತನಾಡಿದರೆ ಕೊಳಚಿ ಬೀಳುವುದು ಮಗನ ನಿನ್ನ ಮೈ ಮೇಲಿನ ಚರ್ಮ. ಚರಣ್ ಮುಚ್ಚು ಬಾಯಿ ಕತೆ. ನಿನ್ನ ಕೈಯಿಂದ ನನ್ನ ಮೈ ಚರ್ಮ ಕಳೆದುಕೊಳ್ಳುವುದಕ್ಕೆ ಈ ವಾರ್ತನ ಈಸಿಡ ಎಂದು ತಿಳಿದಿಯಾ ಮಗನೇ? ಒಂದೇ ಮಾತರಮೆಂದು ನಿಟ್ಟುಸಿರು ಬಿಟ್ಟು ಬ್ರಿಟಿಷರನ್ನ ಭಾರತದಿಂದ ರಕ್ತ ಕಕ್ಕಿಸಿದ ಸುಭಾಷ್ ಚಂದ್ರನಂತ ತೀರ ಕನ್ನಡದ ಕಲಿ ಗಂಡು ಮೆಟ್ಟಿನ ಹುಲಿ. ಗಂಡು ಬೆಟ್ಟಿನ ಹುಲಿ. ಲೇ ವರ್ಧನ, ಜಾಸ್ತಿ ಮಾತನಾಡಿದ್ರೆ ಜಾಡಿಸಿ ಬರ್ತೇನೋ ಮಗಳೇ. ಕೈಯಲ್ಲಿ ಕಾನೂನಿದೆ, ಮೈಯಲ್ಲಿ ಛಲವಿದೆ ಎಂದು ಈ ಪಾಟೀಲನ ಮನೆಗೆ ಬಂದು ಬಾಯಿಗೆ ಬಂದಂತೆ ಮಗಳಿದರೆ ನಿನ್ನ ಮೈ ಮೇಲಿರುವ ಕಾಕಿಯನ್ನು ಕಳಿಸಿ ನಿನ್ನನ್ನು ಹೆಡಮುರಿಗೆ ಕಟ್ಟಿ ನನ್ನ ಅರಮನೆಯ ಬಾಗಿಲಿಗೆ ನೇತುಬಿಗೆ ಬಗ್ತಾ ಮಗಳೇ. ಎಚ್ಚರದಿಂದ ಮಾತನಾಡು. ಎಚ್ಚರದಿಂದ ಪಡಿಲು. ಎಚ್ಚರ ತಪ್ಪಿ ಮಾತನಾಡಲು ನಿನ್ನಂತ ಹುಚ್ಚನಲ್ಲ ಈ ವರ್ಧನ. ದೇವಸ್ಥಾನದ ದುಡ್ಡನ್ನು ಕೊಳ್ಳೆ ಹೊಡೆದು ಅನ್ಯಾಯದ ಎಮ್ಮರವಾಗಿ ಬೆಳೆದು ನಿಂತಿರುವ ನಿನ್ನಂತ ಕಂತ್ರಿ ನನ್ನ ಮಕ್ಕಳಿಗೆ ಇಷ್ಟೊಂದು ಧೈರ್ಯ ಇದೆ ಎಂದರೆ ದಿನದ 24 ಗಂಟೆ ಕೈಯಲ್ಲಿ ಗಣ್ಣಿಡಿದು ತಿರುಗುತ್ತಿರುವ ಈ ಸಬ್ ಇನ್ಸ್ಪೆಕ್ಟರ್ ವರ್ಧನ್ಗೆ ಎಷ್ಟರಬಾರದು. ಒಳ್ಳೆ ಮಾತಿನಿಂದ ಒಳಗೆ ಬಚ್ಚಿಟ್ಟ ವ್ಯಕ್ತಿಯನ್ನ ಕರಿತೀಯೋ ಅಥವಾ ನಾನೇ ಒಳಗೆ ಹೊಕ್ಕು ಒದ್ದು ಎಳೆದುಕೊಂಡು ಬರಬೇಕು? ಯಾರಪ್ಪ ಪೊಲೀಸ್ ಸಾಹೇಬ, ಎಷ್ಟು ಮಾತಾಡಕತ್ತಿ? ಇಷ್ಟು ದಿನ ನಮ್ಮ ಪಾಟೀಲ್ರ ಮನೆಗೆ ಹುಲಿ ಹೆಂಗ ಬಂದವ್ರು ಒಳಗ ಬಂದು ಇಲಿಯಾಗಿ ಹೋಗ್ಯಾರ. ನೀ ಏನು ಒಟ್ಟ ಅಂಜೋಲಾಗಿ ನಮ್ಮ ಪಾಟೀಲ್ರ ಜೊತೆ ಕೈ ಸೇರಿಸಿ ಬಿಡು. ನಿಟ್ಟು ಗಂಟ್ಲೆ ರೊಕ್ಕ ಕೊಡ್ತಾರ, ಮನ್ಯಾಗಂದ್ರೆ ಹಿಂಗ ಒಡ್ತಾರ ಅಂದ್ರೆ ಎಣಸಾಕಾಗಲ್ಲೋ ನೀನು. ಪ್ರತಿಯೊಬ್ಬ ಅಧಿಕಾರಿ ಲಂಚಕ್ಕೆ ಆಸೆ ಪಟ್ಟರೆ ಅಂತ ಲಂಚ ಕೊಡುವವನ ಕೈಯನ್ನೇ ಕತ್ತರಿಸುತ್ತಾನೆ ಈ ವರ್ಧನ. ಎಚ್ಚರ. ಕೈ ಕತ್ತರಿಸ್ಬೇಡ್ರಿ, ಇರುವ ಯಾಡದು ತೊಳ್ಕೊಂಡಾಕ. ಮಗ ತಪ್ಪಿಸ್ಕೊಂಡಿ ಎಳ್ಕೊಂಡ್ ನಾವು ಪಾರ್ಟಿ ಮಗನ ಪಿಸಿ ಎಳೆದುಕೊಂಡು ನಡೆಯಿರಿ ಈ ಮಗನನ್ನ ಸ್ಟೇಷನ್ಗೆ. ಪಟೇಲ್ ರೈ, ನಿಮಗೆ ತಾಕತ್ ಅನ್ನೋದೇನಾದ್ರೂ ಇದ್ರೆ ನನ್ನ ಸ್ಟೇಷನ್ಗೆ ಬಂದ ಬಿಡಿಸ್ಕೊಂಡು ಹೋಗಿ. ಬರುತ್ತಾನೆ. ಗುಡ್ ಬೈ. ತಾಕತ್ ಪಟೇಲ್ರೇ, ನಮ್ಮ ಮನೆಗೆ ಹೊಕ್ಕು ನಮ್ಮ ಕಣ್ಣ ಎದುರುಗಡೆನೆ ನಮ್ಮ ಸೇವಕನನ್ನು ಹಿಡಿದುಕೊಂಡು ಹೋದ ಬಡ್ಡಿ ಮಗ ಇನ್ಸ್ಪೆಕ್ಟರ್. ಮತ್ತೆ ನಮ್ಮ ಎದುರಿಗೆ ನಿಂತು ನಮ್ಮಿಬ್ಬರ ತಾಕತ್ತು ಕೇಳಿ ಹೋಗಿದ್ದಾನಂದ್ರೆ ಅವನನ್ನು ಸುಮ್ಮನೆ ಬಿಡಬಾರದು. ಈಗಲೇ ಹೋಗಿ ಬೆನ್ನತ್ತಿ ಕೊಂದು ಬರೋಣ, ನಡೆಯಿರಿ. ಚರಣ್ ಬೇಡ, ಚರಣ್ ಬೇಡ. ಇಂಥ ನಾಯಿಗಳನ್ನು ಹಿಡಿಯಬೇಕಾದರೆ ಸಮಯ ಸಾಧಿಸಬೇಕು. ಸಮಯ ಸಾಧಿಸಿದರೆ ಹಿಡಿದರೆ ಸ್ವರ್ಗ ನಮ್ಮದಾಗುತ್ತದೆ, ನರಕ ಅವನಿಗಿರುತ್ತದೆ.
ಬಾ ಹೋಗೋಣ. ಈಗಲೇ ಹೋಗಿ ಈ ಪಾಟೀಲರ ಕೈ ಚಳಕವನ್ನು ತೋರಿಸೋಣ. ಸಟೇ ಪಾಟೀಲ್ರ ನಡೀರಿ ಪಟ ಪಟನ ಹೋಗಿ ಸಾಟನ ಕರ್ಕೊಂಡ್ ಬರಮ್ಮ. ಆ ಪೊಲೀಸ್ ನನ್ನ ಛತ್ರಿ ಪವರ್ ತೋರಿಸಿ ಬರಮ್ಮ. ಬಾ ಹೋಗೋಣ.